ಬನ್ನಿ ನಮ್ಮ ಬೆಳಿಗುಂಡುಸ್ ಕಿಚನ್ಗೆ. ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಅಂತ ಈಸಿಯಾಗೆ ಮಾಡಬಹುದಾದಂಥ ಪ್ರೋಟೀನ್ ರಿಚ್ ಆಗಿರೋವಂಥ ದೋಸೆ ಮಾಡೋಣ ಬನ್ನಿ. ದೋಸೆ ಯೂಶಲಿ ಎಲ್ಲರೂ ಮಾಡ್ಕೋತೀವಿ, ಆದರೆ ದಿಢೀರಂತ ದೋಸೆ ಮಾಡಬೇಕು ಅಂದಾಗ ಈಗ ಬನ್ನಿ ಯಾವ ಥರ ಮಾಡೋದು ಹೊಸ ಥರ ಹೇಳ್ಕೊಡ್ತೀನಿ. ಈಗ ನೋಡಿ, ನಾನಿಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಈ ಹೆಸರುಬೇಳೆನ ಈ ಒಂದು ಕಪ್ಪು ನಾನೇನು ತೋರಿಸ್ತಾ ಇದ್ದೀನಿ ಈ ಅಳತೆನಲ್ಲಿ 1 ಕಪ್ಪು ತೊಗೊಂಡಿದ್ದೀನಿ ನಾನು. ಇದನ್ನ ಒಂದು 4ರಿಂದ 5 ಸತಿ ಚೆನ್ನಾಗೆ ಈ ಥರ ಉಜ್ಜಿ ತೊಳ್ಕೊಂಡ್ಬಿಡಿ. ಅದು ಹೊಟ್ಟು ಧೂಳು ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ. ಸೊ ಈ ಥರ ಚೆನ್ನಾಗೆ ಉಜ್ಜಿ ತೊಳ್ಕೊಂಡ್ಬಿಡಿ. ಈ ಥರ ತುಂಬ ಈಸಿಯಾಗೆ ಮಾಡ್ಕೋಬೋದು ಇದನ್ನ. ಆಮೇಲೆ ನೋಡಿ, ಈ ಥರ ನೆನೆಸಿಟ್ಬಿಡಿ. ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿದ್ರೆ ಸಾಕು. ಯಾವ ರೀತಿ ಇರಬೇಕು ಅಂದರೆ, ನಾವು ಯೂಶಲಿ ಕೋಸಂಬರಿಗೆಲ್ಲ ಮಾಡ್ತೀವಲ್ಲ ಆ ರೀತಿ ಇರಬೇಕು. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು. ಈ ರೀತಿ ಇರಬೇಕು. ಈಗ ನೋಡಿ, ನಾನು ನೀರೆಲ್ಲ ಕ್ಲಿಯರ್ ಮಾಡಿಕೊಂಡೆ. ಇದು ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ಟಿದ್ದೆ. ಈಗ ಏನೇನು ಹಾಕಬೇಕು ಮಿಕ್ಕಿದ ಇಂಗ್ರೀಡಿಯೆಂಟ್ಸು ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು ಮನೆಯಲ್ಲೇ ಬೆಳೆದಿದ್ದೆ, ಸೊ ಅದನ್ನೇ ತೊಗೊಂಡಿದ್ದೀನಿ. ಒಂಚೂರು ಬಲ್ತಿದೆ. ಹಾಗೆ ಜೀರಿಗೆ ಮತ್ತು ಶುಂಠಿ, 1.5 ಇಂಚಷ್ಟು ಶುಂಠಿ ತಗೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಳ್ಳದೆ ಇದ್ದರೂ ನಡೆಯುತ್ತೆ, ಮೆಣಸುಕಾಳು ಬೇಕಾದರೂ ಹಾಕ್ಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯ್ದು ಪೀಸಸ್ ತೊಗೊಂಡಿದ್ದೀನಿ. ನೀವು ತುರಿದಿರೋದಾದರೂ ತೊಗೋಬೋದು. ಹಾಗೆ ನೆನೆಸಿಟ್ಕೊಂಡಿರೋಂಥ ಹೆಸರುಬೇಳೆ. ಈಗ ಬನ್ನಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ, ನಾನು ಎಲ್ಲ ನಾವು ಏನೇನು ಇಟ್ಕೊಂಡಿದ್ದೀವಿ ಅಷ್ಟನ್ನು ಸೇರಿಸಿ ನಾವು ಮಿಕ್ಸಿಗೆ ನುಣ್ಣಗೆ ರುಬ್ಕೋಬೇಕು. ಇದನ್ನು ಚೆನ್ನಾಗೆ ನುಣ್ಣಗೆ ಆಗಬೇಕು. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡ್ಬಿಡಿ. ಆಮೇಲೆ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಹೀಗೆ ರುಬ್ಬುವಾಗ ಕೂಡ ಹಾಕ್ಕೊಂಡ್ಬಿಡ್ಬೋದು. ತುಂಬ ನೀರಾಗಿ ಮಾಡ್ಕೋಬೇಡಿ ಹಿಟ್ಟು ಒಂದೇ ಸಲಿಗೆ. ನೋಡ್ಕೊತಾ ಅದನ್ನು ನಾವು ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೋಬೇಕು. ಈ ಥರ ನಾವು ಇಟ್ಕೊಂಡ್ರೂ ಅಷ್ಟನ್ನು ರುಬ್ಕೋಬೇಕು. ನಾ 2 ರೌಂಡಲ್ಲಿ ರುಬ್ಬಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ನಾವು ಸೇರಿಸ್ಬೇಕು. ಅದಕ್ಕೆ ಮುಂಚೆ ನೋಡಿ, ಜಾರಲ್ಲಿ ಇರೋ ಅಷ್ಟು ಹಿಟ್ಟುಗಳನ್ನೂ ತೆಕ್ಕೋಬೇಕಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇನ್ನೂ ಇದಕ್ಕೆ ನೀರು ಹಿಡಿಸುತ್ತೆ ನೋಡಿ. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದು ಒಂದು 1/4 ಕಪ್ಪು, 1/4ಕ್ಕಿಂತ ಒಂಚೂರು ಜಾಸ್ತಿ, ಒಂದು ಅರ್ಧ ಅಂತ ಇಟ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊತಾ ನೀರು ಹಾಕ್ಕೊತಾ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಾಸಿವೆ ಒಗ್ಗರಣೆ. ಈ ಸಾಸಿವೆ ಒಗ್ಗರಣೆಗೆ ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿ ಹೆಚ್ಚಿಬಿಟ್ಟು ಕೂಡ ಹಾಕ್ಕೋಬೋದು, ಇಲ್ಲ ಒಣಮೆಣಸಿನ್ಕಾಯಿ ಹೆಚ್ಚಿ ಕೂಡ ಹಾಕ್ಕೋಬೋದು, ಇಲ್ಲ ಬರೀ ಸಾಸಿವೆ ಹಿಂಗು ಒಗ್ಗರಣೆ ಮಾಡಿಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊತ ಈ ಥರ ನಾವು ದೋಸೆಗಳನ್ನ ಹಾಕ್ಕೊಂಡ್ರೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ಮಾತ್ರ, ಶುಂಠಿ ಹಾಕೋದನ್ನು ಮರಿಬೇಡಿ. ಬೇಕು ಅಂದರೆ ಜೀರಿಗೆ ಇದು ಮೆಣಸು ಕೂಡ ಹಾಕ್ಕೋಬೋದು. ಶುಂಠಿ ಹಾಕೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ಬೇಳೆ ನಮ್ಗೆ ಯೂಶಲಿ ಸ್ವಲ್ಪ ವಾಯು ಅಲ್ಲ. ಸೊ ಹಾಗಾಗಿ ಇದಾಗತ್ತೆ. ಒಂದು ದೋಸೆ ಅಷ್ಟೇ ನಿಮಗೆ ಕೆಂಪಗೆ ಬರಲಿಲ್ಲ ಅನ್ಸೋದು, ಯಾಕೆಂದರೆ ಇನ್ನೂ ತವ ಪ್ರಾಪರಾಗೆ ಹೀಟ್ ಬಂದಿರಲ್ಲ. ಆಮೇಲೆ ದೋಸೆ ಎತ್ತೋದು ಕಷ್ಟ ಇಲ್ಲ, ಮಾಡೋದು ಕಷ್ಟ ಇಲ್ಲ, ತುಂಬ ಚೆನ್ನಾಗಾಗತ್ತೆ. ಇದೇನಂದರೆ ನೀವು ದೋಸೆ ಹತ್ರ ಹಾಕ್ತಾ ಇರೋವಾಗ ಮಧ್ಯದಲ್ಲಿ ನೀವು ಒಂದು ಸತಿ ಆಗಾಗ ಒಂದು ಬಟ್ಟೆ ಇಟ್ಕೊಂಡು ಅಥವಾ ಒಂದು ಪೇಪರ್ ಇಟ್ಕೊಂಡು ಈ ಥರ ಒರೆಸ್ಕೊಳ್ಳಿ. ಒರೆಸ್ಕೊಂಡಾಗ ನೀಟಾಗೆ ಅದು ನಾವು ಹಿಟ್ಟು ಹಾಕಿದಾಗ ನಮ್ಮ ಸೌಟ್ಗೆ ಅಂಟ್ಕೊಂಡು ವಾಪಸ್ ಬರಲ್ಲ. ಈ ದೋಸೆ ಅಂತಲ್ಲ, ನೀವು ಯಾವ ದೋಸೆ ಮಾಡಿದ್ರು ಅಷ್ಟೇ. ಯೂಶಲಿ
ಹೋಟೆಲ್ಗೆ ಹೋದ್ರೆ ಅವ್ರು ಏನು ಮಾಡ್ತಾರೆ, ನೀರು ಚೆಲ್ಬಿಟ್ಟು ಪರ್ಕೆಯಿಂದ ಒರೆಸ್ತಾರೆ ಅಲ್ವಾ. ನಾವು ಅದ್ರ ಬದಲು ಒಂದು ಬಟ್ಟೆನೋ ಟಿಶ್ಯೂನೋ ಇಟ್ಕೊಂಡು ಮಾಡ್ಕೋಬೋದು. ಇಷ್ಟೇ ನೋಡಿ. ಇದಕ್ಕೆ ನೀವು ಬಾಡಿಸ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಚಟ್ನಿ ಪುಡಿ ಇಲ್ಲ ಚಟ್ನಿ ಅದಕ್ಕೆ ಸಪ್ರೇಟಾಗಿ ಮಾಡ್ಕೋಬೋದು, ಇಲ್ಲ ಹಾಗೆ ತಿಂತೀನಿ ಅಂದರೆ ಹಾಗೆ ಕೂಡ ತಿನ್ಬೋದು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗಾಗತ್ತೆ. ಮಕ್ಕಳಿಗೆ ಬಾಯಿಗೆ ಜೀರಿಗೆ ಸಿಕ್ಕಾಕೋತು ಅದು ಇದು ಏನೂ ಹೇಳಲ್ಲ, ತುಂಬ ಚೆನ್ನಾಗಿರುತ್ತೆ. ಪ್ರೋಟೀನ್ ರಿಚ್ ಆಗಿರೋವಂಥ ಬ್ರೇಕ್ಫಾಸ್ಟ್ ಅಂತ ನಾವು ಹೇಳ್ಬೋದು. ಇಷ್ಟ ಆಯಿತು ಅನ್ಕೊತೀನಿ ರೆಸಿಪಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಈ ಥರದ್ದು ರೆಸಿಪೀಸ್ ಹಾಕೋಕ್ಕೆ ಇಷ್ಟ ಆಗುತ್ತೆ. ನಿಮ್ಗೆ ಯಾವ್ಯಾವ ರೆಸಿಪಿ ನೋಡಬೇಕು ಅಂತ ಇಷ್ಟ ಇದೆ ಅದು ಕೂಡ ಹೇಳಿ. ಥ್ಯಾಂಕ್ ಯು.